ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, IPL ಕುರಿತು ಮತ್ತೆ ಚಾಂಪಿಯನ್ಸ್ ಲೀಗ್ ಕುರಿತು ಒಂದಷ್ಟು ಅಪ್ಡೇಟ್ಗಳು ಸಿಕ್ಕಿದೆ. ಸೊ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಂತ ನೋಡ್ಕೊಂಬೋಣ. ಸೊ ಗೈಸ್, MS ಧೋನಿ ಅವರು ಮತ್ತೆ ರಿಟರ್ನ್ ಬಂದಾಯ್ತು ಗುರು. IPL ನ ಇನ್ನೇನು ಒಂದು ತಿಂಗಳಿದೆ ಅಷ್ಟೇ, ಎಕ್ಸಾಕ್ಟ್ಲಿ ಟೈಮಿಂಗ್ಸ್ ಇನ್ನೊಂದು ಒಂದು ತಿಂಗಳು ಇಲ್ಲ, 22 ಅಂತಂದ್ರೆ ಇನ್ನೊಂದು 24 ದಿವಸ ಅನ್ಕೊಳ್ಳಿ. ಎಕ್ಸಾಕ್ಟ್ಲಿ. ಸೊ ಇದೊಂದು 22-25 ಡೇಸ್ ಇದೆ. ಸೊ ಅಷ್ಟರಲ್ಲಿ ಆಲ್ರೆಡಿ ಧೋನಿ ಅವರು ಚೆನ್ನೈಗೆ ಲ್ಯಾಂಡ್ ಆಗಿದೆ. ಏನು ಗುರು, ಟಿ ಶರ್ಟ್ಗೆ ಆ ರೇಂಜ್ ಕ್ರೇಜ್ ಮಾಡ್ತಾ ಇದ್ದಾರೆ. ಟಿ ಶರ್ಟ್ ಅಲ್ಲೂ ಕೂಡ ಒಂದು ಕೋಡ್ ಇದೆ, ಮಾರ್ಸ್ ಕೋಡ್ ಅಂತೆ. ಸೊ ಅದಕ್ಕೆ ಈಗ ಎಲ್ಲ ಫುಲ್ ಟ್ರೆಂಡಿಂಗ್ ನಡೀತಾ ಇದೆ ಗೈಸ್ ಚೆನ್ನೈಯಲ್ಲಿ. ಒನ್ ಲಾಸ್ಟ್ ಟೈಮ್ ಅಂತ ಒಂದು ಮಾರ್ಕ್ಸ್ ಕೋಡ್ ಅಲ್ಲಿ ಒಂದು ಟಿ ಶರ್ಟ್ ಹಾಕೊಂಡ್ ಬಂದಿದ್ದಾರೆ. ಲೈಕ್ ಅದೇ ಅವರು ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಎಲ್ಲ ಬೇಜಾರ್ ಮಾಡ್ಕೊಂಡಿದ್ದಾರೆ, ಇದೇ ಕೊನೆ ಸೀಸನ್ MS ಧೋನಿ ಅವರು ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರ ಇಂಟರ್ವ್ಯೂ ಕೂಡ ಹೇಳಿದ್ದಾರೆ, ಇದೊಂದೇ ಅಲ್ಲ ಇನ್ನೊಂದು ಕೆಲವು ಸೀಸನ್ಗಳು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಈ ಟಿ ಶರ್ಟ್ ಅಲ್ಲಿ ಡಿಕೋಡ್ ಮಾಡಿ ನೋಡಿದ್ರೆ ಅದೇ ಕೊನೆಯ ಒಂದು ಸೀಸನ್ ಅಂತ ಇದೆ. ಸೊ ಆ ಟಿ ಶರ್ಟ್ಗಳು ತುಂಬಾ ಖರೀದಿ ಆಗ್ತಾ ಇದೆ ಅಂಡ್ ಜಾಸ್ತಿ ಟ್ರೆಂಡ್ ಅಲ್ಲಿ ಬರ್ತಾ ಇದೆ ಇವಾಗ. ಸೊ ಗೈಸ್, ಒಟ್ನಲ್ಲಿ ಏನ್ ಅನ್ಸುತ್ತೆ, MS ಧೋನಿ ಅವರು ಇದು ಕಡೆ ಸೀಸನ್ ಆಗ್ಬೋದಾ ಅಂಡ್ ಕಪ್ ಗೆತ್ಕೊಂಡು ಹೋಗ್ಬೋದಾ, ಇಲ್ಲ ಅಂತಂದ್ರೆ ಇನ್ನೂ ಬೇರೆ ನೆಕ್ಸ್ಟ್ ಸೀಸನ್ಗೆ ಬರ್ಬಾರ್ದಾ ಕಮೆಂಟ್ ಸೆಕ್ಷನ್ ಹೇಳ್ತೀವಿ. ನೀವೇನಾದ್ರೂ ಆ ಟಿ ಶರ್ಟ್ ಬೈ ಮಾಡಬೇಕು ಅಂತಂದ್ರೆ ಟಾಪಿಕಾ ಅಫಿಷಿಯಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಆ ಪೇಜ್ ಮುಖಾಂತರ ಹೋಗಿ ನೀವು ಕೂಡ ಟಿ ಶರ್ಟ್ ನ ಖರೀದಿ ಮಾಡಬಹುದು. ಅಂಡ್ ಗೈಸ್, ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಲೈಕ್ ಶ್ರೀರಾಮ್ ಅವ್ರನ್ನ ಅಸಿಸ್ಟೆಂಟ್ ಕೋಚ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಗೈಸ್, ಆಕ್ಚುಲಿ ಶ್ರೀರಾಮ್ ಅವರು ಬಂದ್ಬಿಟ್ಟು ನಮ್ಮ RCB ಇದ್ದಂಥವ್ರು ಸ್ಪಿನ್ನಿಂಗ್ ಕೋಚ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊತಾ ಇದ್ದಾರೆ ಗುರು. ಅವ್ರ ಮೇನ್ ಪಿಚ್ ಇರೋದೇ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್. ಜಡೇಜಾ ಅವ್ರು ಆಗಿರ್ಬೋದು, ನೂರ್ ಅಹಮದ್ ಆಗಿರ್ಬೋದು, ಅಂಡ್ ಇನ್ನೊಂದು ಕಡೆ ಈಗ ಆಲ್ರೆಡಿ ಅಶ್ವಿನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸಖತ್ ಎಕ್ಸ್ಪೀರಿಯನ್ಸ್ ಇದೆ ಗುರು CSK ಮಾತ್ರ. ಈ ಸತಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಒಟ್ನಲ್ಲಿ ಅವರು ತುಂಬಾ ಸ್ಟ್ರಾಂಗ್ ಇದ್ರು ನಮ್ಮ RCB ಮೇಲೆ ನಾವೇ ಗೆಲ್ಲೋದು. ಬಟ್ ಸ್ಟಿಲ್ ಆದ್ರೂ ಅವ್ರನ್ನ CSK ನಾವು ಯಾವ್ದೇ ಕಾರಣಕ್ಕೂ ಲೈಟ್ ಆಗಿ ತಗೊಳಕ್ಕಾಗಲ್ಲ. ಏನೋ ಇರುತ್ತೆ. ಲಾಸ್ಟ್ ಸೀಸನ್ ಏನ್ ದೇವ್ರು ನಮ್ ಕಡೆ ಇದ್ದ ಅಂಡ್ ಗಾಡ್ಸ್ ಪ್ಲಾನ್ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಒಂಥರ ಸೋಲ್ಬೇಕಾಗಿರೋ ಮ್ಯಾಚ್ ನ ಗೆತ್ಕೊಂಡು ಎಲಿಮಿನೇಷನ್ ವರೆಗೂ ಬಂದು ಲೈಕ್ ಅಲ್ಲಿ ಕೂಡ ಗೆದ್ದು ಲೈಕ್ ಎಲಿಮಿನೇಟರ್ ಬಂದಿದ್ದು ನಾವು. ಬಟ್ ಕಪ್ ಗೆಲ್ಲಕ್ಕಾಗಿಲ್ಲ, ಬೇಜಾರಿದೆ. ಬಟ್ ಎನಿವೇಸ್ ಒಂದ್ ಸ್ವಲ್ಪ ಖುಷಿನೂ ಇದೆ. ಇನ್ನೊಂದ್ ಸ್ವಲ್ಪ ಟಫ್ ಫೈಟ್ ನ ಕೊಟ್ಟು ಈ ಸತಿ ಕೂಡ ಅದೇ ರೀತಿ ಆಗುತ್ತೇನೋ ಅಂತ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿಮ್ಮೆಲ್ಲರ ನೆಚ್ಚಿನ RCB ಯ ಹೆಮ್ಮೆ ವಿರಾಟ್ ಕೊಹ್ಲಿ ಅವರು ODI ನಲ್ಲಿ ಕ್ಯಾಚ್ ಜಾಸ್ತಿ ಹಿಡಿದಿರೋದು ಅವರೇ ಅಂತೆ. ಸೊ ಅದೊಂದು ಬಿರುದು ಬಂದಿದೆ ಅವರಿಗೆ. ಮೋಸ್ಟ್ ಕ್ಯಾಚಸ್ ಫಾರ್ ದ ODIs ಅಂದ್ರೆ ಇದರಲ್ಲಿ ಆಸ್ ಅ ಫೀಲ್ಡರ್ ಆಗಿ ವಿರಾಟ್ ಕೊಹ್ಲಿ ಅವರೇನೆ. ಅಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಪಾಕಿಸ್ತಾನ ಅವರು ಇಂಡಿಯಾ ವಿರುದ್ಧ ಫುಲ್ಲು ಚೀಮಾರಿ ಆಗ್ತಾ ಇದಾರೆ. ಏನ್ ಚೀಮಾರಿ ಅಪ್ಪ ಅಂತಂದ್ರೆ, ಮಾಟ ಮಂತ್ರ ಮಾಡಿಸ್ಬಿಟ್ಟು ಮ್ಯಾಚ್ ಗೆದ್ದಿದೀವಿ, ಬ್ಲಾಕ್ ಮ್ಯಾಜಿಕ್ ಮಾಡಿ ಮ್ಯಾಚ್ ಗೆದ್ದಿದೀವಿ ಅಂತ ಲೈಕ್ ಟ್ರೋಲ್ಗಳು. ನನಗೆ ನಗು ಏನ್ ಗೊತ್ತಾ, ಆಕ್ಚುಲಿ ನಮ್ಮ ಇಂಡಿಯನ್ ಡಿ ಗ್ರೇಡ್ ಡಿ ಟೀಮ್ ಇರುತ್ತೆ ಗೊತ್ತಾ, ಸಿ ಬೇಡ ಡಿ ಟೀಮ್ ಇರುತ್ತೆ ಗೊತ್ತಾ, ಅದನ್ನ ಕಳ್ಸಿದ್ರು ನಾವು ಪಾಕಿಸ್ತಾನ ಮೇಲೆ ಗೆಲ್ತಿದ್ವಿ. ಆ ರೀತಿ ವರ್ಷಾಗಿ ಆಡ್ತಿದ್ದಾರೆ ಪಾಕಿಸ್ತಾನ ಅವರು. ಇದೆಲ್ಲ ಸುಮ್ಮನೆ ಫೂಲಿಶ್ನೆಸ್. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು CCL 2025 ಸೆಮೀಸು ಮತ್ತೆ ಫೈನಲ್ ಮೈಸೂರಲ್ಲಿ ನಡೀತಾ ಇದೆ. ಸೊ 2ನೇ ತಾರೀಕು ಮತ್ತೆ 1ನೇ ತಾರೀಕು ಮಾರ್ಚ್ 1-2ಕ್ಕೆ. ಸೊ ನೀವೇನಾದ್ರೂ ಇಂಟ್ರೆಸ್ಟ್ ಇದೆ, ಸೊ ನಮ್ಮ ಸುದೀಪ್ ಸರ್ ಕರ್ನಾಟಕ ಬುಲ್ಡರ್ಸ್ ಟೀಮ್ ನ ಏನಾದ್ರು ಲೈಕ್ ತುಂಬಾ ಇಷ್ಟಪಟ್ಟರೆ ಹೋಗಿ ನೋಡ್ಬೋದು ನೀವು ಅಲ್ಲಿ ಮ್ಯಾಚ್ ನ. ಎಸ್. ಅಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಮೊದಲನೇ ಮ್ಯಾಚ್ ನಡೀತಾ ಇರುವಂತಹ ಮುಂಬೈ ಇಂಡಿಯನ್ಸ್ ಹಾಗೂ CSK ಅಂದ್ರೆ ಓಪನಿಂಗ್ ಅಲ್ಲ, ಸೊ 2ನೇ 3ನೇ ಮ್ಯಾಚ್ ಇರ್ಬೇಕು ಅನ್ನೋದು ಅನ್ಕೊಂತೀನಿ. ಆ ಮ್ಯಾಚ್ಗೆ ಮುಂಬೈ ಇಂಡಿಯನ್ಸ್ ಪರವಾಗಿ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾನ್ ಆಗಿರೋದು ನಿಮ್ಗೆ ಗೊತ್ತಿದೆ. ಒಂದು ಮ್ಯಾಚ್ ಬ್ಯಾನ್, ಫೈನ್ ಬ್ಯಾನ್, ಅವ್ರು ಆಡಂಗಿಲ್ಲ. ಓವರ್ಸ್ ಡಿಲೇ ಆಗಿರೋದ್ರಿಂದ ಹೋದ ಸೀಸನ್ ಅಲ್ಲಿ ಅದು ಈ ಸೀಸನ್ ಕಂಟಿನ್ಯೂ ಆಗ್ತದೆ. ಅದಕ್ಕೆ ಕ್ಯಾಪ್ಟನ್ಸಿ ಆಗಿ ರೋಹಿತ್ ಶರ್ಮಾ ಅವ್ರು ಬರ್ತಾರಲ್ಲ, ಲೈಕ್ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿನ ವಹಿಸ್ಕೊಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಅವರು ಅವರ ಒಂದು ಈ ವರ್ಷದ ಜೆಸ್ಸಿನ ಸೊ ರಿವೀಲ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತದೆ. ಆಗ್ತಾ ಇದೀನಿ ಮಾಮೂಲಿ ಬ್ಲೂ ಕಲರ್ ಇದ್ದೇ ಇರುತ್ತೆ ಅಂಡ್ ಗೋಲ್ಡ್ ಕಲರ್ ಎರಡು ಕಾಂಬಿಲಿ ಮಾಡ್ತಾರೆ ಅವರು. ನೋಡ್ಗುರು ಬುಮ್ರಾ ನೋಡಿದ್ರು ನಮ್ಮ ಮುಲಿ ನೋಡಿದ್ರೆ ಖುಷಿ ಆಗುತ್ತೆ, ಆದ್ರೆ ಭಯ ಆಗುದ್ರು ನಮ್ಮ ಮೇಲೆ ಆಡ್ಬೇಕಾರೆ ಯಪ್ಪ. ಅಂಡ್ ಇನ್ನೊಂದು ಏನಪ್ಪ ಅಪ್ಡೇಟ್ ಅಂತಂದ್ರೆ, IPL ನ ಓಪನಿಂಗ್ ಮ್ಯಾಚಸ್ ಗಳಲ್ಲಿ ಲೈಕ್ KKR ಅಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಎರಡೂ ಟೀಮ್ಗಳಿಗೂ ಕೂಡ ಆಲ್ರೆಡಿ ಟಿಕೆಟ್ ಓಪನಿಂಗ್ ಆಗಿದೆ. ಅಂಡ್ ಅಫಿಷಿಯಲ್ ಆಗಿ ಬುಕ್ ಮೈ ಶೋ ಅಲ್ಲಿ ಕೂಡ ನೀವು ಹೋಗಿ ಟಿಕೆಟ್ ಎರಡು ಟೀಮ್ ಮಾತ್ರ ಬಿಟ್ಟಿದ್ದಾರೆ. ಅದು KKR ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇಬ್ಬರಿಗೆ ಮಾತ್ರ ಬಿಟ್ಟಿದ್ದಾರೆ. ಇದನ್ನ ನಮ್ದೆಲ್ಲ ಯಾವಾಗ ಓಪನ್ ಆಗುತ್ತೆ ಅಂತ ಶೀಘ್ರದಲ್ಲಿ ಅಪ್ಡೇಟ್ ಕೊಡ್ತೀವಿ ಗೈಸ್. RCB ಅನ್ಬಾಕ್ಸಿಂಗ್ ಇವೆಂಟ್ ನಾವು ಹೇಳ್ದಂಗೆ ಆಲ್ರೆಡಿ ಮಾರ್ಚ್ 17ಕ್ಕೆ ಫಿಕ್ಸ್ ಆಗಿದೆ. ಸೊ ಇನ್ನೊಂದು ವೀಕಲ್ಲಿ ಎಲ್ಲ ಅಪ್ಡೇಟ್ಗಳು ಸಿಗ್ತವೆ. ಅಂಡ್ ಜೆಸ್ಸಿ ಕೂಡ ಯಾವತ್ತು ರಿವೀಲ್ ಮಾಡ್ತಾರೆ ಅವತ್ತಿನ ದಿವಸನೇ ಮಾಡ್ತಾರೆ. ಮೇ ಬಿ ಇದು ಗುವಾಹಟಿಯಲ್ಲಿ ನಡೀತಾ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಆಗುತ್ತಲ್ಲ, ಅದಕ್ಕೋಸ್ಕರನೇ ಇವಾಗಲಿಂದನೇ ಟಿಕೆಟ್ ನ ಬಿಟ್ಟಿದ್ದಾರೆ. ಮೇ ಬಿ ಕಮ್ಮಿ ಪ್ರೈಸ್ ಇರ್ಬೋದೇನೋ ಗುವಾಹಟಿಲಿ. ನಮ್ಮ ಚಿನ್ನಸ್ವಾಮಿ ಹತ್ರ ಎಲ್ಲ ಇರಲ್ಲ ಬಿಡಿ. ಇನ್ನು ನೆಕ್ಸ್ಟ್ ಅಪ್ಡೇಟ್, ಪ್ಯಾಟ್ ಕಮಿನ್ಸ್ ಅವರು ಮತ್ತೆ ಬಂದಿದ್ದಾರೆ SRH ಗೆ ಗೈಸ್. ಸೊ ಎಸ್, ಅಟ್ನಲ್ಲಿ ಗೈಸ್ ನಿಮ್ಗೆ ಗೊತ್ತಿದೆ ಇಂಜುರಿ ಆಗಿರೋದ್ರಿಂದ ಅವರು ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ಟ್ರೋಫಿ ಆಡ್ತಾ ಇರಲಿಲ್ಲ. ಅಂಡ್ IPL ಗೆ ವಾಪಸ್ ಬರ್ತೀನಿ, ನಾನು ಫಿಟ್ ಆಗಿದ್ದೀನಿ ಅಂತ ಆಲ್ರೆಡಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಊರ್ವಶಿ ರಾತುಲಾ ಹೀರೋಯಿನ್ ಅವರು ಸೊ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಏನಂತಂದ್ರೆ ನಿಮ್ಮ ಫೇವ್ರೇಟ್ ತಂಡ ಯಾವುದು ಅಂತ ಕೇಳಿದಾಗ
ಅದು ನಮ್ಮ RCB ಅಂತ ಹೇಳಿದ್ದಾರೆ ಗಾಯ್ಸ್. ಏನಕ್ಕೆ ಅಂತ ಕೇಳಿದಾಗ ಗೊತ್ತಿಲ್ಲ, ಬಟ್ ಐ ಲವ್ RCB ಅಂತ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಡೆಲ್ಲಿನೂ ಕೂಡ ಲೈಕ್ ಇಷ್ಟಪಡ್ತಾರಂತೆ ಅವರು. ಸೊ ಅವ್ರು ಆಕ್ಚುಲಿ ಬಂದ್ಬಿಟ್ಟು ಡೆಲ್ಲಿ ಅವರಾಗಿದೆ ಅಂದ್ರೆ ಡೆಲ್ಲಿ ಇಷ್ಟಪಡ್ತಾರೆ, ಬಟ್ RCB ಅಂತ ಹೇಳೋದ್ ರೀಸನ್ ಏನಪ್ಪಾ ಅಂತಂದ್ರೆ ನಾವೇ ಗುರು ಲಾಯಲ್ ಫ್ಯಾನ್ ಬೇಸ್ ಇರೋದ್ರಿಂದ. ಸೊ ಗೈಸ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ರಿಕಿ ಪಾಂಟಿಂಗ್ ಅವರು ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ ಹಾಡಿ ಹೊಗಳಿದ್ದಾರೆ. ಅವರು ಇಡೀ ಇಷ್ಟು ವರ್ಷದಲ್ಲೇ ನಾನು ಕಂಡಂತಹ ಶ್ರೇಷ್ಠವಾದ 50 ಓವರ್ ಫಾರ್ಮೆಟ್ ನ ಲೈಕ್ ಸೂಪರ್ ಪ್ಲೇಯರ್ ಅಂತ ಅನೌನ್ಸ್ ಮಾಡ್ಕೊಂಡಿದ್ರು. ಇನ್ನೊಬ್ರು ಇಲ್ಲ, ಇವನ್ ಸಚಿನ್ ತೆಂಡೂಲ್ಕರ್ಗೂ ಅವರು ಅನೌನ್ಸ್ ಎಷ್ಟೊಂದು ಹೇಳ್ಕೊಂಡಿಲ್ಲ, ಬಟ್ 50 ಓವರ್ಸ್ ಅಲ್ಲಿ ನಾನು ಕಂಡಂತ ಶ್ರೇಷ್ಠವಾದ ಲೈಕ್ ಇವರು ODI ಪ್ಲೇಯರ್ ಅಂತಾನೆ ಹೇಳಿದ್ದಾರೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಆಕ್ಚುಲಿ ರಿಕಿ ಪಾಂಟಿಂಗ್ ಅವರು ವರ್ಲ್ಡ್ ಕಪ್ ನ 2 ಸತಿ ತಂದ್ಕೊಂಡಿದ್ದಾರೆ ಗುರು, 50-50 ವರ್ಲ್ಡ್ ಕಪ್ ನ ಅವರೇ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಗ್ರೇಟೆಸ್ಟ್ ಕ್ಯಾಪ್ಟನ್ ಫಾರ್ ಲೈಕ್ ODI ವರ್ಲ್ಡ್ ಕಪ್ಸ್ ಅಲ್ಲಿ ಯಾರಪ್ಪ ಅಂತಂದ್ರೆ ರಿಕಿ ಪಾಂಟಿಂಗ್ ಅವರೇ ನಾವು ಬೆಟ್ ಮಾಡ್ತಾ ಹೋಗ್ತಾರೆ. ಪಾಕಿಸ್ತಾನ ಅಪ್ಪ ಅಂತ ಸುಮ್ನೆ ಹೇಳಲ್ಲ ಗಾಯ್ಸ್, ಸುಮ್ನೆ ಹೇಳಲ್ಲ. ಪಾಕಿಸ್ತಾನ ಅಂದ್ರೆ ಸಾಕು ನಮ್ಮ ವಿರಾಟ್ ಕೊಹ್ಲಿ ಅವರು ಎಲ್ಲಿರುತ್ತೋ ಗೊತ್ತಿಲ್ಲ, ಆ ಒಂದು ಸಡನ್ ಆಗಿ ಎದ್ದು ಬಿಡ್ತಾರೆ ಮಿಷಿನ್ಗಳು ರನ್ಗಳು ಹಂಗೆ ಬರ್ತಾ ಇರ್ತವೆ. ಅಂಡರ್ಟೇಕರ್ ತರ ಸಡನ್ ಆಗಿ ಪಾಕಿಸ್ತಾನ ತಕ್ಷಣ ಬಟ್ ಅಂತ ಎದ್ದು ಬಿಡ್ತಾರಲ್ಲ, ಅದೇ ರೀತಿ ಎಕ್ಸಾಕ್ಟ್ಲಿ ಗಾಯ್ಸ್. ಸೊ ಇನ್ನೇನು ನಮ್ಮ RCB ಹೆಮ್ಮೆ ವಿರಾಟ್ ಕೊಹ್ಲಿ ಅವರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಇದೆಲ್ಲ ಚಾಂಪಿಯನ್ಸ್ ಲೀಗ್ ಮುಗಿತಾ ಇದ್ದಂಗೆ ಅವರು ಕೂಡ ಬರ್ತಾರೆ. ಸೊ ಇದೇ ತರ CSK ಅವರು MS ಧೋನಿ ಅವ್ರು ಹೆಂಗ್ ಬಂದಿದ್ದಾರೋ ಸೇಮ್ ಆಸ್ ಇಟ್ ಈಸ್ ನಮ್ಮ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಅವರು ಕೂಡ ಬರ್ಬೇಕಾದ್ರೆ ಒಂದು ಲಾಸ್ಟ್ ಟೈಮ್ ಅಷ್ಟೇ ಒಂದು T-ಶರ್ಟ್ ಅಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ತಂದಿರೋ, ನಾವು ಕೂಡ ಅದು ಅಪ್ಡೇಟ್ ಕೊಟ್ಟಿದ್ವಿ. ಅಂಡ್ ಈ ಸಲಿನೂ ಕೂಡ ಏನೋ ಒಂದು ಪಿಸ್ಟ್ ಟನ್ಸ್ ಇದ್ದೇ ಇರ್ತವೆ. ಸೊ ಏನು ಅಂತ ಕಾದ್ ನೋಡ್ಬೇಕಾಗುತ್ತೆ ಗಾಯ್ಸ್. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮಿಚೆಲ್ ಸ್ಟಾರ್ಕ್ ಅವರು ಫೈನ್ ಆಗಿದ್ದಾರೆ ಗುರು, ಫಿಟ್ ಅಂಡ್ ಫೈನ್. ನೀವು ಬೇಕಾದ್ರೆ ಇವಾಗ DC ಅವರು ತುಂಬಾ ಖುಷಿಯಾಗಿರ್ತಾರೆ. ಸೊ ಮೊದಲನೇ ಮ್ಯಾಚ್ ಇಂದಾನೆ IPL ನ ಆಡ್ತಾರೆ ಗುರು ಮಿಚೆಲ್ ಸ್ಟಾರ್ಕ್ ಅವರು. ಅಂಡ್ ಅವರೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ ನನಗೆ ಆಂಕಲ್ ಇಂಜುರಿ ಆಗಿತ್ತು ಅಂಡ್ ಪರ್ಸನಲ್ ರೀಸನ್ ಇಂದ ನಾನು ಹೊರ ಲೈಕ್ ಆಚೆ ಬಂದಿದ್ದೆ. ಬಟ್ ರೈಟ್ ನಾವು ನಾನು ಇವಾಗ ಫಿಟ್ ಆಗಿದ್ದೀನಿ, IPL ಬರ್ತಾ ಇದೆ, IPL ಆಡಬೇಕು. ಯಾಕೆ ಇಂಜುರಿ ಆಯಿತು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ BGT ಸೀರೀಸ್ ಏನಿತ್ತು ಗೈಸ್. ಸೊ ಆಕ್ಚುಲಿ ತುಂಬಾ ಲಾಂಗ್ ಸೀರೀಸ್ ಆಯಿತು. ನಮ್ಮ ಬುಮ್ರಾ ಅವರೇ ಇಂಜುರಿ ಆಯಿತು ಅಂತಂದ್ರೆ ಪಾಪ ಅವರು ಕಂಟಿನ್ಯೂಸ್ ಆಗಿ ಬೌಲ್ ಮಾಡ್ತಾ ಇರ್ತಾರೆ. ಮಿಚೆಲ್ ಸ್ಟಾರ್ಕ್ ಅವರು ಏಜ್ ಆಗಿದೆ ಅವರು ಪಾಪ, ಆದ್ರೆ ಏಜ್ ಆಗಿದೆ ಅಂತಂದ್ರೆ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಸ್ಟಿಲ್ ಒನ್ ಆಫ್ ದ ಬೆಸ್ಟ್ ಫಾಸ್ಟ್ ಬೌಲರು, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡುವಂಥ ಏಕೈಕ ಬೌಲರ್ ನಾನು ನೋಡಿರೋ ಮಟ್ಟಿಗೆ ಆಸ್ಟ್ರೇಲಿಯನ್ ಪ್ಲೇಯರ್ ಅಲ್ಲಿ ಅದು ಮಿಚೆಲ್ ಸ್ಟಾರ್ಕ್ ಮಾತ್ರನೇ. ಎಸ್, ಇನ್ನು ನೆಕ್ಸ್ಟ್ ನಮ್ಮ RCBಯ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಗೈಸ್. ಜಾಸ್ ಹಜಲ್ವುಡ್ ಅವರು ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಬರ್ಲಿಕ್ಕೆ ಆಗಲ್ಲ. ಸೊ ನಿಮ್ಗೆ ಗೊತ್ತಿದೆ ಇಂಜುರಿ ಆಗಿದೆ ಅಂತ. ಸೊ ಒಂದು 3-4 ಮ್ಯಾಚ್ ಆದ್ಮೇಲೆ ಅಂದ್ರೆ ಆಫ್ ಸೀಸನ್ ಆದ್ಮೇಲೆ ಅವ್ರು ಬಂದು ನಮ್ಮ ಟೀಮ್ಗೆ ಜಾಯ್ನ್ ಆಗ್ತಾರೆ ಗೈಸ್. ಎಸ್, ಸೊ ಗೈಸ್ ಇದಾಗಿತ್ತು ಇಷ್ಟು ಕ್ರಿಕೆಟಿಂಗ್ ನ ಅಪ್ಡೇಟ್ ಅಂಡ್ IPL ನ ಅಪ್ಡೇಟ್ಸ್ಗಳು. ಅಂಡ್ ಇನ್ನು ಆದಷ್ಟು ಬೇರೆ ಬೇರೆ ಅಪ್ಡೇಟ್ಗಳು ಸಿಕ್ಕಿದ್ರೆ ನಿಮಗೆ ಕೊಡ್ತಾ ಇರ್ತೀವಿ. ಅಂಡ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ಮಾಡೋದಿಲ್ಲ, ಅಲ್ಲಿ ತನಕ ಬಾಯ್.